ಎಲ್ಲರಿಗೂ ನಮಸ್ಕಾರ. ಈ ಗುರು ಕಂಪ್ಯೂಟರ್ ಸೆಂಟರ್ ವತಿಯಿಂದ ಇವತ್ತು ನಾವು MS ಆಫೀಸ್ ಬಗ್ಗೆ ತಿಳ್ಕೊಬೋಣ. ನೆನ್ನೆ ಹೇಳಿದ್ದೆ ನಿಮಗೆ ಏನಂತ ಹೇಳಿದ್ದೆ, ಸಾಫ್ಟ್ವೇರ್ ಅಂದರೆ ಏನು ಅಂತ ಹೇಳಿದ್ದೆ. ಅದರಲ್ಲಿ 2 ರೀತಿ ಸಾಫ್ಟ್ವೇರ್ ಬರ್ತದೆ ಅಂತ ಹೇಳಿದ್ದೆ. ಒಂದು OS ಮತ್ತು ಅಪ್ಲಿಕೇಶನ್ ಅಂತ ಹೇಳಿದ್ದೆ. ಇವತ್ತು ನೆನ್ನೆ OS ಬಗ್ಗೆ ನಾವು OS ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ನಾವು ಕಲ್ತ್ಕೊಂಡಿದ್ದು. ಇವತ್ತು ನಾವು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ MS ಆಫೀಸ್ ಬರುತ್ತೆ. ಅದರೊಳಗೆ ನಾವು MS ವರ್ಡ್ ಬಗ್ಗೆ ತಿಳ್ಕೊತಾ ಹೋಗೋಣ. ಫಸ್ಟು ಯಾವ ರೀತಿ ಓಪನ್ ಮಾಡ್ಕೋಬೇಕು ಅನ್ನೋಂಥ ತಿಳ್ಕೊಳ್ಳೋಣ. ನೋಡಿ, MS ವರ್ಡ್ ಅಥವಾ MS ವರ್ಡ್ನ ಯಾವ ರೀತಿ ಓಪನ್ ಮಾಡ್ಕೋದು, ಇದೊಂದು MS ಆಫೀಸ್ ಒಳಗೆ ಬರೋಂಥ ಒಂದು ಟೈಟಲು. ಅಂದರೆ MS ಆಫೀಸ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ನೆನ್ನೆ ಹೇಳಿದೆ ನಿಮಗೆ, ಅದೇನು MS ಆಫೀಸ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅದರೊಳಗೆ ಏನೇನು ಬರುತ್ತೆ, ಏನೇನು ಕಲಿತೀರಿ ನೀವು, ವೆರಿ 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 ಇಂಪಾರ್ಟೆಂಟು. ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ಇದು ಏನಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದೇ ಒಂದು ಆಫೀಸಲ್ಲಿ ಕೆಲಸ ಮಾಡಬೇಕು, ಇಲ್ಲ ಯಾವುದೇ ಒಂದು ಆಫೀಸಲ್ಲಾಗಿರ್ಬೋದು, ನಿಮ್ಮ ಪ್ರಾಜೆಕ್ಟ್ ವರ್ಕ್ಗಳಾಗಿರ್ಬೋದು, ನಿಮ್ಮ ಬ್ರೌಚರ್ಗಳಾಗಿರ್ಬೋದು, ನಿಮ್ಮ ರೆಸ್ಯೂಮ್ಗಳಾಗಿರ್ಬೋದು, ನಿಮ್ಮದೇ ಆದಂಥ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಈ MS ವರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇವತ್ತು ನಾವು ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಫಸ್ಟು MS ಆಫೀಸ್ ಅಂದರೆ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ದೀನಿ ನಿಮಗೆ. ಅದರೊಳಗೆ ಏನೇನು ಕಲಿತೀರಿ, MS ಆಫೀಸ್ ಒಳಗೆ ಒಂದು MS ವರ್ಡ್ನ ಕಲಿತೀರಿ, ಮತ್ತು MS ಎಕ್ಸೆಲ್ನ ಕಲಿತೀರಿ, ಮತ್ತು ಪವರ್ ಪಾಯಿಂಟ್ನ ಕಲಿತೀರಿ. ಈ 3 ವೆರಿ ವೆರಿ ಇಂಪಾರ್ಟೆಂಟು ನಿಮಗೆ. ಈ 3 ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ MS ಆಫೀಸಲ್ಲಿ ಫಸ್ಟ್ ಕಲಿಯೋಂಥದ್ದು ಯಾವುದು, ನಿಮ್ಮದು MS ವರ್ಡ್. ಯಾವ ರೀತಿ ಅಂದರೆ, ನಿಮ್ಮ ಡಾಕ್ಯುಮೆಂಟು ಅಂದರೆ ರೆಸ್ಯೂಮ್ಗಳಾಗಿರ್ಬೋದು, ಹೇಳಿದ್ನಲ್ಲ ರೆಸ್ಯೂಮು, ಮತ್ತು ಇಲ್ಲ ಒಂದು ಪ್ರಾಜೆಕ್ಟು, ಇಲ್ಲ ಒಂದು ಡಾಕ್ಯುಮೆಂಟ್ನ ರೆಡಿ ಮಾಡಬೇಕು ಅಂತ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾವ್ದಾರ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ, ಒಂದು ಲೆಟರ್ನ ಟೈಪ್ ಮಾಡಿ ಅಂತೀರಿ. ನಾನು ಆಪ್ರೇಟಿಂಗ್ ಸಿಸ್ಟಮ್ ಚೆನ್ನಾಗಿ ಕಲ್ತಿದ್ದೀನಿ, ನಾನು ನೋಟ್ ಪ್ಯಾಡ್ಗೆ ಹೋಗ್ಬಿಟ್ಟು ಟೈಪ್ ಮಾಡ್ತೀನಿ. ಅದೆಲ್ಲ ಆಗಲ್ಲ. ನೋಟ್ ಪ್ಯಾಡ್ ಪರ್ಪಸ್ ಏನಕ್ಕೋಸ್ಕರ ಕಲಿಯೋದು, ನಾವು ಟೈಪಿಂಗ್ ಸ್ಪೀಡ್ ಮಾಡ್ಕೊಳ್ಳೋಕ್ಕೋಸ್ಕರ, ಮತ್ತು ಅದರಲ್ಲಿ ಬೇಕಾದಂತಹ ಮೂಲವಾಗಿ ಬೇಕಾಗಿರೋದು ಕಟ್ಟು, ಕಾಪಿ, ಪೇಸ್ಟು, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಅದನ್ನ ಕಲಿತಾ ಹೋಗ್ತೀವಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂಗೆ ಇದು ಹೆಂಗೆ ಓಪನ್ ಮಾಡ್ಕೊಳ್ಳೋದು, ಇದು ಯಾವ ರೀತಿ ಓಪನ್ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ರೀತಿ ನೋಡಿ, ಸಿಂಪಲ್ಲಾಗಿ ಕಂಪ್ಯೂಟರ್ ನಿಮಗೆ ಹೇಳಿದ್ದೀನಿ ಸ್ಟಾರ್ಟಿಂಗ್ಗೆ, ವಾಟ್ ಈಸ್ ಕಂಪ್ಯೂಟರ್ ಅಂದ್ರೆ ಏನು, ಅಕ್ಯುರೇಸಿ ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳಿದ್ದೀನಿ. ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಡಿವೈಸ್. ಅದೇ ರೀತಿ ನೀವು ಯಾವ್ಯಾವ ರೀತಿ ಕಂಪ್ಯೂಟರ್ನ ಯೂಸ್ ಮಾಡ್ತೀರಿ, ಆ ರೀತಿ ಕಂಪ್ಯೂಟರ್ ನಿಮ್ಗೆ ವರ್ಕ್ ಆಗುತ್ತೆ. ಈಗ MS ಆಫೀಸ್ನ ಓಪನ್ ಮಾಡ್ಕೊಳ್ಳೋದಂಗೆ, MS ಆಫೀಸ್ನ ಓಪನ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಇಲ್ಲಿ ಸ್ಟಾರ್ಟಿಗೆ ಬರ್ತೀರಿ. ಒಂದು ಸೆಕೆಂಡ್, ಇಲ್ಲಿ ಸರ್ಚಿಗೆ ಬಂದು ಸಿಂಪಲ್ಲಾಗಿ ಹೇಳ್ತೀನಿ, MS ಆಫೀಸ್ ಅಂತ ಹೊಡೆದ್ರೆ ಸಾಕು, MS ವರ್ಡ್ ಅಂತ ಹೊಡೆದ್ರೆ ಸಾಕು, ಇಲ್ಲೂ ಸಹ ಓಪನ್ ಆಗುತ್ತೆ. MS ವರ್ಡು ಈ ರೀತಿ ಓಪನ್ ಮಾಡ್ಕೋಬೋದು. ಎಲ್ಲಿ ಸರ್ಚ್ ಬಟನ್ ಅಂತ ನಾವು ಹೇಳ್ತೀವಲ್ಲ, ಇದಕ್ಕೇನಂತ ಹೇಳಿದ್ದೀವಿ ನಾವು ನಿಮಗೆ ಪ್ರಾಪರ್ಟೀಸ್ ಕ್ಲಾಸ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೀನಿ. ಇದಕ್ಕೇನಂತ ಹೇಳಿದ್ದೀವಿ, ಇದು ಟಾಸ್ಕ್ ಬಾರ್ ಅಂತ ನಾನು ಹೇಳಿದ್ದೀನಿ. ಇದೇನಿದು ಟಾಸ್ಕ್ ಬಾರ್ ಅಂತ ನಾನು ಹೇಳಿದ್ದೀನಿ. ಟಾಸ್ಕ್ ಬಾರ್ ಅಂದರೆ ಏನು ಅಂತಲೂ ಸಹ ಆ ಕ್ಲಾಸಲ್ಲಿ ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೀವು ನೋಡಿ. ಈಗ MS ಆಫೀಸ್ ಹೆಂಗೆ ಓಪನ್ ಮಾಡ್ಕೊಂಡು, ಇಲ್ಲಿ ಸರ್ಚಲ್ಲಿ ಓಪನ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿ ವರ್ಡ್ ಅಂತ ಇಲ್ಲಿ W ಅಂತ ಸಿಂಬಲ್ ಇರ್ತದೆ, ಅದರಲ್ಲಿ ಓಪನ್ ಮಾಡ್ಕೋಬೋದು. ಇಲ್ಲಾಂದ್ರೆ ಇನ್ನೂ ಸಿಂಪಲ್ಲಾಗಿ ಓಪನ್ ಮಾಡ್ಕೋತೀನಿ ಅಂದರೆ ರೈಟ್ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನ್ಯೂ ಆಪ್ಷನಲ್ಲಿ MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅಂತ ಓಪನ್ ಆಗುತ್ತೆ. ಅದು ಡೆಸ್ಕ್ಟಾಪ್ ಮೇಲೆ ಸೇವ್ ಆಗುತ್ತೆ. ಈ ಡೆಸ್ಕ್ಟಾಪ್ ಮೇಲೆ ಇರೋದ ಓಪನ್ ಮಾಡ್ಕೊಂಡ್ರೆ MS ಆಫೀಸ್ ಓಪನ್ ಆಗುತ್ತೆ. ಇದನ್ನ ನಾವು MS ಆಫೀಸಲ್ಲಿ MS ವರ್ಡ್ ಅಂತ ನಾವು ಹೇಳ್ತೀವಿ. MS ವರ್ಡ್ ಓಪನ್ ಆಗುತ್ತೆ. ಯಾಕೆ MS ವರ್ಡ್ ನಾವು ಯೂಸ್ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಹೇಳಿದೆ, ಯಾಕೆಂದರೆ ಡಾಕ್ಯುಮೆಂಟ್ನ ರೆಡಿ ಮಾಡೋಕ್ಕೆ. ಈಗೊಂದು ಅರ್ಥ ಆಯ್ತಾ ನಿಮಗೆ? ನಾನು ಎಲ್ಲ ತಲುವೆ ನಿಮಗೆ ಡಾಕ್ಯುಮೆಂಟ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಏನು ಡಾಕ್ಯುಮೆಂಟ್ ಅಂತ. MS ವರ್ಡ್ನ ನಾವು ಏನಂತ ಕರಿತೀವಿ, ಡಾಕ್ಯುಮೆಂಟ್ ಅಂತ ಕರಿತೀವಿ. ನಾನು ಮೊದಲೇ ಹೇಳಿದ್ದೆ ಏನಂತ, MS ಆಫೀಸ್ ಒಳಗೆ MS ವರ್ಡ್ ಬರುತ್ತೆ, MS ಎಕ್ಸೆಲ್ ಬರುತ್ತೆ, ಪವರ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ದೆ. ಇವು ಇಂಪಾರ್ಟೆಂಟ್ ಆಗಿ ನೀವು ಕಲಿಬೇಕಾಗಿದೆ ಅಂತ ಹೇಳಿದೆ.
ಈಗ ನಾವು ಇದಕ್ಕೇನಂತ ಕರಿತೀವಿ, ಎಮ್ ಎಸ್ ವರ್ಡ್ನ ಏನಂತ ಕರಿತೀವಿ, ಡಾಕ್ಯುಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೀವು ಆಗಲೇ ಹೇಳಿದೆ ನಾನು ಏನಂತ, ಎಮ್ ಎಸ್ ಎಕ್ಸೆಲ್ನ ಕಲಿತಿರೋದನ್ನ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ, ವರ್ಕ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಇನ್ನೊಂದು ಹೇಳಿದೆ, ಇನ್ನೊಂದು ಇದರಿಂದ ಹೇಳಿದೆ, ಏನೋ ಪವರ್ ಪಾಯಿಂಟ್ ಅಂತ ಹೇಳಿದೆ, ಅದನ್ನ ಪಿ ಪಿ ಟಿ ಅಂತ ಕರಿತೀವಿ, ಇಲ್ಲ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಈಗ ನೀವು ಕಲಿತಿರೋದು ಯಾವುದು, ಎಮ್ ಎಸ್ ಆಫೀಸ್. ಎಮ್ ಎಸ್ ಆಫೀಸಲ್ಲಿ ಎಮ್ ಎಸ್ ವರ್ಡ್ನ ಕಲಿತೀರಿ, ಇದನ್ನ ಡಾಕ್ಯುಮೆಂಟ್ ಅಂತ ಕರಿತೀವಿ. ಇದು ಕ್ವಶನಲ್ಲಿ ರೈಸ್ ಆಗುತ್ತೆ. ಎಮ್ ಎಸ್ ವರ್ಡ್ನ ಏನಂತ ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ ಅಂದರೆ, ಇದೊಂದು ಡಾಕ್ಯುಮೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈಗ ಇದರಲ್ಲಿ ಫಸ್ಟು ಸ್ವಲ್ಪ ಇಂಟ್ರೊಡಕ್ಷನ್ ಕ್ಲಾಸ್ ತಗೊಳ್ಳೋಣ, ಇವಾಗ ಜಾಸ್ತಿ ಬೇಡ. ಎಮ್ ಎಸ್ ವರ್ಡಲ್ಲಿ ಈ ಎಮ್ ಎಸ್ ವರ್ಡ್ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ತಿಳ್ಕೊಳ್ಳೋಣ. ಫಸ್ಟು ಇಲ್ಲೆಲ್ಲ ಕಾಣಿಸ್ತೈತೆ ನೋಡಿ, ಇದಕ್ಕೇನಂತ ಹೇಳ್ತೀವಿ, ಇದಕ್ಕೆ ಟೈಟಲ್ ಬಾರ್ ಅಂತ ನಾವು ಕರಿತೀವಿ. ಇದೇನಿದು ಟೈಟಲ್ ಬಾರ್ ಅಂತ ಕರಿತೀವಿ. ಏನಕ್ಕೆ ಟೈಟಲ್ ಬರುತ್ತೆ, ನೀವು ಕ್ವಶನ್ನ ನೀವು ರೈಸ್ ಮಾಡಬೇಕು ಯಾವಾಗಲೂ. ಏನಂತ ಕರಿತೀವಿ ಇದಕ್ಕೆ ಟೈಟಲ್ ಬಾರ್ ಅಂತ ಏನಕ್ಕೆ ಕರಿತೀವಿ ಅಂತ ಅಂದರೆ, ಇದನ್ನ ನೋಡಿ, ಈಗ ಯಾವುದೇ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡಿ, ಯಾವುದೇ ಒಂದು ಪ್ರೋಗ್ರಾಮ್ನ ಓಪನ್ ಮಾಡಿ, ನೀವು ಟೈಟಲ್ ಬಾರ್ ಏನು ಮಾಡ್ತಾಯಿದ್ದೀವಿ, ಯಾವ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂತ ತೋರಿಸೋದು ಶೋ ಆಯ್ತಿರ್ತದೆ. ಇಲ್ಲಿ ನೋಡಿ, ನ್ಯೂ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ನ ರೆಡಿ ಮಾಡ್ತಿದ್ದೀವಿ ಅಂದರೆ, ಆಮೇಲೆ ಇದನ್ನ ಯಾರ ಹೆಸರಲ್ಲಿ ಸೇವ್ ಮಾಡಿದ್ದೀವಿ, ಏನು ಈ ಡಾಕ್ಯುಮೆಂಟನ್ನು ಏನು ನೇಮಲ್ಲಿ ಸೇವ್ ಮಾಡಿದ್ದೀವಿ ಅನ್ನೋದನ್ನ ಶೋ ಮಾಡ್ತದೆ. ಇದಕ್ಕೆ ನಾವು ಯಾವುದೇ ಒಂದು ಪ್ರೋಗ್ರಾಮ್ನ ಓಪನ್ ಮಾಡ್ಕೊಂಡ್ರೂ ನೀವೇನು ಮಾಡ್ತಿದ್ದೀನಿ ಅಂತ ಶೋ ಮಾಡೋದೆ ಈ ಟೈಟಲ್ ಬಾರ್. ಯಾರ ಹೆಸರಿಂದ ಸೇವ್ ಮಾಡಿದ್ದೀನಿ ಅನ್ನೋದೇ ಇದಕ್ಕೆ ಟೈಟಲ್ ಬಾರ್ ಅಂತ ನಾವು ಕರಿತೀವಿ. ಗೊತ್ತಾಯ್ತಾ? ಈಗ ನೆಕ್ಸ್ಟು ಇಲ್ಲೊಂದೈತೆ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಏನು ಹೇಳಿ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಹೇಳ್ತೀವಿ. ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಈ ಮೂರಕ್ಕೂ ಸೇರಿಸಿ ನಾವೇನಂತೀವಿ, ಕ್ಯಾಪ್ಷನ್ ಬಟನ್ಸ್ ಅಂತ ನಾವು ಹೋಗ್ತೀವಿ. ಏನಂತ ಹೇಳ್ತೀವಿ, ಕ್ಯಾಪ್ಷನ್ ಬಟನ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಯಾರೋ ಒಬ್ಬರು ಏನು ಹೇಳ್ತಾರೆ, ನಾನೊಂದು ಯಾವುದೋ ಒಂದು ಸ್ವಲ್ಪ ಮೇಲ್ ಮಾಡ್ಕೊತೀನಿ, ಇಲ್ಲ ಯಾವುದೋ ಒಂದು ಸಣ್ಣ ಒಂದು ಫೈಲ್ನ ಮೂವ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆಗ ನೀವೇನು ಮಾಡ್ತೀರಿ, ಈ ಮಿನಿಮೈಸ್ನ ಮಾಡ್ತೀರಿ. ಈ ಥರ ಅದು ಎಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ, ಈ ಟಾಸ್ಕ್ ಬಾರ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ಈ ಟಾಸ್ಕ್ ಬಾರ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದು ಗೊತ್ತಾಯ್ತಲ್ವಾ? ಇನ್ನು ಮ್ಯಾಕ್ಸಿಮೈಸ್ ಮಾಡಬೇಕು, ಮ್ಯಾಕ್ಸಿಮಮ್ ಮಾಡ್ತೀರಿ. ಅದು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇರ್ತದೆ ಡಾಕ್ಯುಮೆಂಟ್. ಇನ್ನು ದೊಡ್ಡದು ಮಾಡಬೇಕು ಅಂದರೆ ನೀವೇನು ಮಾಡ್ತೀರಿ, ಹಿಂಗೆ ಹಿಡ್ಕೊತೀರಿ, ಹಿಂಗೆ ಎಳಿತಾ ಬರ್ತೀರಿ. ಅದ್ರ ಬದಲು ನೀವು ಮ್ಯಾಕ್ಸಿಮೈಸ್ ಬಟನ್ನ ಮುಖ್ಯರ ಸಾಕು. ಅದು ಏನು ಮಾನಿಟರ್ ಏನು ಇದೈತೆ, ಸೈಜ್ ಐತೆ, ಆ ಫಿಟ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಮಾಮೂಲಿ ಇದು ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಈಗ ನೀವು ಕಲಿಬೇಕಾಗಿರೋದೇನು, ಇದರಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಗಳು ಬರುತ್ತೆ. ಈ ಶಾರ್ಟ್ಕಟ್ ಕೀನ ನೀವು ಕಲಿತಾ ಹೋಗ್ಬೇಕು. ಏನು ಶಾರ್ಟ್ಕಟ್ ಕೀಗಳು, ಈಗ ಮಿನಿಮೈಸ್ ಮಾಡಬೇಕು ಅಂತ ಹೇಳ್ತೀವಿ. ಮಿನಿಮೈಸ್ ಮಾಡಬೇಕಾಗಿರುತ್ತೆ, ಮೌಸ್ ಬಟನ್ ಯಾಕೆ ವರ್ಕ್ ಆಯ್ತಿರೋದಿಲ್ಲ. ಹಾಗೆ ಹೆಂಗೆ ಮಿನಿಮೈಸ್ ಮಾಡ್ತೀರಿ, ಸಿಂಪಲ್. ಇಲ್ಲಿ ಕೀಬೋರ್ಡಲ್ಲಿ ನಿಮಗೆ ಕೀಬೋರ್ಡ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಏನಂತ, ಕೀಬೋರ್ಡಲ್ಲಿ ಸ್ಟಾರ್ಟ್ ಬಟನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸ್ಟಾರ್ಟ್ ಬಟನ್ಗೆ ಬಂದ್ಬಿಟ್ಟು ಸ್ಟಾರ್ಟ್ ಬಟನ್, ಅದು ವಿಂಡೋಸ್ ಬಟನು ಅಥವಾ ಸ್ಟಾರ್ಟ್ ಬಟನ್ ಅಂತ ಕರಿತೀವಿ ಅಂತ ಹೇಳಿದ್ದೆ ನಿಮಗೆ. ಅದನ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಡಿನ ಪ್ರೆಸ್ ಮಾಡಿದ್ರೆ ಸಾಕು, ಅದು ಮಿನಿಮೈಸ್ ಆಗುತ್ತೆ. ಅದೆಲ್ಲಿ ಕೂತ್ಕೊಳ್ಳುತ್ತೆ, ಟಾಸ್ಕ್ ಬಾರ್ ಮೇಲೆ ಬಂದುತ್ತೆ. ಅದೇ ರೀತಿ ಟಾಸ್ಕ್ ಡಿನ ಹೊಡೆದ್ರೆ ಅದು ಮ್ಯಾಕ್ಸಿಮಮ್ ಆಗುತ್ತೆ, ಮ್ಯಾಕ್ಸಿಮೈಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸ್ಟಾರ್ಟ್ ಡಿ, ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂತ ನಾವು ಹೇಳ್ತೀವಿ. ಇಲ್ಲೊಂದು ಆಪ್ಷನ್ ಇದೆ, ಇನ್ನೊಂದು ಏನಿದೆ, ಕ್ಲೋಸ್ ಬಟನ್ ಒಂದು ಆಪ್ಷನ್ ಇದೆ. ಈ ಕ್ಲೋಸ್ ಬಟನ್ ಅಂತ ನಾವು ಹೇಳ್ತೀವಿ. ಅದು ಕ್ಲೋಸ್ ಬಟನ್ಗೆ ಇಲ್ಲೇ ಬಂದು ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೇನು ಶಾರ್ಟ್ಕಟ್ ಕೀ, ಆಲ್ಟ್ ಕೀಬೋರ್ಡಲ್ಲಿ ಆಲ್ಟ್ ಇಟ್ಕೊಂಡು ಫಂಕ್ಷನ್ ಕೀಯಲ್ಲಿ F4ನ ಹೊಡೆದ್ರೆ ಸಾಕು, ಕ್ಲೋಸ್ ಆಗುತ್ತೆ. ಅದೇ ರೀತಿ ಶಟ್ ಡೌನ್ ಕ್ಲೋಸ್ಗೆ ನಾವು ಏನೇ ಕ್ಲೋಸ್ ಮಾಡಬೇಕು ಅಂದ್ರೂ, ಯಾವುದೇ ಡಾಕ್ಯುಮೆಂಟ್ ಕ್ಲೋಸ್ ಮಾಡಬೇಕು ಅಂದ್ರೂ, ಪವರ್ ಪಾಯಿಂಟ್ನ ಕ್ಲೋಸ್ ಮಾಡಬೇಕಂದ್ರೆ, ಸ್ಪ್ರೆಡ್ಶೀಟ್ನ ಕ್ಲೋಸ್ ಮಾಡಬೇಕು ಅಂದರೆ, ವರ್ಕ್ಶೀಟ್ನ ಕ್ಲೋಸ್ ಮಾಡಬೇಕು ಅಂದರೆ ಸಿಂಪಲ್ಲು ಆಲ್ಟ್ ಇಟ್ಕೊಂಡು F4 ಅಡಿ. ಅದೇ ರೀತಿ ಶಟ್ ಡೌನ್ ಮಾಡಬೇಕು ನಾನು ಅಂತ ಅಂದಾಗಲೂ ಆಲ್ಟ್ ಇಟ್ಕೊಂಡು ಇದಕ್ಕೆ ಬರ್ಕೋಬೇಕಾಗುತ್ತೆ. ಆಲ್ಟ್ ಇಟ್ಕೊಂಡು F4ನ ಹೊಡೆದ್ರೆ ಸಾಕು, ಇದು ಶಟ್ ಡೌನ್ ಬರುತ್ತೆ. ಎಂಟರ್ ಹೊಡೆದ್ರೆ ಸಾಕು, ಅದು ಶಟ್ ಡೌನ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೀವೇನು ಮಾಡ್ತೀರಿ, ಶಟ್ ಡೌನ್ಗೆ ಈ ಸ್ಟಾರ್ಟ್ ಬಟನ್ಗೆ ಬಂದು ಇಲ್ಲಿ ಶಟ್ ಡೌನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಪವರ್ ಆಫ್ ಇರ್ತದೆ, ಶಟ್ ಡೌನ್ ಮಾಡಿಬಿಡ್ತೀರಿ. ಗೊತ್ತಾಯ್ತಲ್ವಾ? ಅದೇ ರೀತಿ ಇದಕ್ಕೆ ಶಾರ್ಟ್ಕಟ್ ಕೀ ಏನು, ಕ್ಲೋಸ್ಗೆ ಅಲ್ಲಿ ಒಟ್ಟಿನಲ್ಲಿ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದರೆ ಆಲ್ಟ್ ಇಟ್ಕೊಂಡು F4 ಅಂತ ನಾವು ಹೇಳ್ತೀವಿ. ನೋಡಿ ಸ್ಟೂಡೆಂಟ್, ಇವತ್ತು ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ಮಧ್ಯದಲ್ಲಿ ಶಾರ್ಟ್ಕಟ್ ಕೀನು ಸಹ ಹೇಳ್ತಾ ಇರ್ತೀನಿ. ನೀವು ಒಂದು ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಮತ್ತು ಬರ್ಕೊಳ್ಳಿ, ಇಲ್ಲ ತಿಳ್ಕೊಳ್ಳಿ ಸಾಕು. ಇದು ಏನು ಸಿಂಪಲ್ ಆಗೈತೆ. ಗೊತ್ತಾಯ್ತಲ್ವಾ? ಸ್ಟಾರ್ಟ್ ಇಟ್ಕೊಂಡು ಡಿ ಅಂದರೆ ವಿಂಡೋಸ್ ಬಟನ್ ಇಟ್ಕೊಂಡು ಡಿ ಎಲ್ಲ ಹೊಡೆದ್ರೆ ಮಿನಿಮೈಸ್, ಮ್ಯಾಕ್ಸಿಮಮ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸ್ಗೆ ಆಲ್ಟ್ ಇಟ್ಕೊಂಡು F4 ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇನ್ನೊಂದೇನು, ಇಲ್ಲಿ ಫೈಲ್ ಅಂತ ಒಂದು ಆಪ್ಷನ್ ಐತೆ.
ಇದಕ್ಕೆ ಫೈಲು ಅಥವಾ ಆಫೀಸ್ ವಿಂಡೋ 7 ಆಫೀಸ್ ಬಟನ್ ಅಂತ ಇರ್ತದೆ, ಇಲ್ಲ ಫೈಲ್ ಅಂತ ಇರ್ತದೆ. ಇದಕ್ಕೆ ಅಂದರೆ ನಾವೀಗ ಸೇವ್ ಆ್ಯಸು, ಪ್ರಿಂಟ್ ಪ್ರಿವ್ಯೂ ಈ ರೀತಿ ಎಲ್ಲ ಕೊಡಬೇಕು ಅಂದರೆ ಈ ಫೈಲಿಗೆ ಬಂದ್ಬಿಟ್ಟು ನೀವು ಸೇವ್ ಆ್ಯಸು, ಓಪನ್ನು, ಕ್ಲೋಸು, ಮತ್ತು ಡಾಕ್ಯುಮೆಂಟು, ನ್ಯೂ ಡಾಕ್ಯುಮೆಂಟು, ಪ್ರಿಂಟ್ರು ಇವೆಲ್ಲ ತಗೋಬೇಕು ಅಂದರೆ ಈ ಫೈಲು ಅಥವಾ ಇದಕ್ಕೆ ಆಫೀಸ್ ಬಟನ್ ಅಂತಲೂ ಸಹ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಆಫೀಸ್ ಬಟನ್ ಅಂತಲೂ ಸಹ ನಾವು ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಬಂದಿದ್ದು ಇದಕ್ಕೇನಂತ ಏನು ಹೇಳಿದೆ? ಮೆನು ಬಾರ್ ಅಂತ ನಾವು ಕರಿತೀವಿ. ಇದಕ್ಕೇನಂತ ಕರಿತೀವಿ? ಮೆನು ಬಾರ್ ಅಥವಾ ಟ್ಯಾಬ್ಸ್ ಅಥವಾ ಮೆನು ಬಾರ್ಸ್ ಅಂತ ಕರಿತೀವಿ. ಇಲ್ಲಿ ಈ ಮೆನು ಬಾರಲ್ಲಿ ನೋಡಿ ಹೋಮ್ ಓಪನ್ ಮಾಡಿದ್ದೀನಿ, ಇಷ್ಟೆಲ್ಲ ಓಪನ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ಅಂತ ಅಂದರೆ ರಿಬ್ಬನ್ಸ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೆ ಅಂತ ಕರಿತೀವಿ, ರಿಬ್ಬನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ ಕೆಲವೊಂದು ಎಲ್ಲದಕ್ಕೂ ರಿಬ್ಬನ್ಸ್ಗಳು ಓಪನ್ ಆಗುತ್ತೆ. ಇದು ಪೇಜ್ ಲೈಟ್ ಓಪನ್ ಮಾಡ್ತೀನಿ, ರೆಫರೆನ್ಸ್ ಓಪನ್ ಮಾಡ್ತೀನಿ, ಮೇಲಿಂಗ್ಸ್ ಓಪನ್ ಮಾಡ್ತೀನಿ, ರಿವ್ಯೂ ಓಪನ್ ಮಾಡ್ತೀನಿ, ವ್ಯೂ ಓಪನ್ ಮಾಡ್ತೀನಿ. ಇದಕ್ಕೆಲ್ಲಕ್ಕೂ ರಿಬ್ಬನ್ಸ್ ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕಲಿತಾ ಹೋಗೋಣ. ಕ್ಲಿಪ್ ಬೋರ್ಡಲ್ಲಿ ಏನು ಹೇಳುತ್ತೆ, ಫಾಂಟ್ ಹೆಂಗೆ ನಮಗೆ ಫಾಂಟ್ ಯಾವ ರೀತಿ ಹೇಳುತ್ತೆ, ನೆಕ್ಸ್ಟು ಪ್ಯಾರಾಗ್ರಾಫ್ ಯಾವ ರೀತಿ ಯೂಸ್ ಮಾಡಬೇಕು, ಸ್ಟೈಲಿಸ್ಗಳು ಹೆಂಗೆ ಯೂಸ್ ಮಾಡಬೇಕು ಅನ್ನೋದ ಕಲಿತಾ ಹೋಗೋಣ. ಈಗ ಇಂಟ್ರೊಡಕ್ಷನ್ ಕ್ಲಾಸ್ ಏನೋ ನಾವು MS ಆಫೀಸ್ನ ಯಾವ್ಯಾವ ರೀತಿ MS ವರ್ಡ್ನ ಯಾವ ರೀತಿ ಯೂಸ್ ಮಾಡಬೇಕು, ಏನೇನಿರುತ್ತೆ ಗೊತ್ತಾಯ್ತು ನಿಮಗೆ. ಟೈಟಲ್ ಬಾರ್ ಇದೆ, ಮೆನು ಬಾರ್ ಇದೆ, ಆಫೀಸ್ ಬಟನ್ ಇದೆ, ಮತ್ತು ಕ್ಯಾಪ್ಷನ್ ಬಟನ್ಸ್, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಇದೆ. ನೆಕ್ಸ್ಟ್ ಅದೇ ರೀತಿ ವರ್ಟಿಕಲ್ ರೂರಲ್ ಮತ್ತು ಆರಿಜೆಂಟಲ್ ರೂರಲ್, ಇದು ಈ ಸ್ಕೇಲ್ಗಳು ನಮ್ಮ ಪೇಜ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ. ಆರಿಜೆಂಟಲ್ ಇರುತ್ತೆ, ವರ್ಟಿಕಲಲ್ಲೂ ಇರುತ್ತೆ. ಗೊತ್ತಾಯ್ತಲ್ವಾ? ಇದು ನೋಡಿ ನೀವು ಈ ರೂರಲ್ಗಳನ್ನ ಯೂಸ್ ಮಾಡ್ಕೊಂಡು ಈಗ ನಾವು ಪೇಜ್ನ ಸೆಟಪ್ ಮಾಡ್ಕೋಬೇಕು. ಒಂದು ಪ್ರಿಂಟ್ ಪ್ರಿವ್ಯೂನ ತಗೋಬೇಕು. ಪ್ರಿಂಟ್ ಪ್ರಿವ್ಯೂನ ತಗೊಂಡಾಗ ಇಲ್ಲಿ ಡಬಲ್ ಸತಿ ಕ್ಲಿಕ್ ಮಾಡಿ. ನೀವು ಇಲ್ಲಿಗೆ ಹೋಗ್ಬೇಕಾ ಅಂತಲ್ಲ, ಇಲ್ಲಿಗೆ ಪೇಜ್ ಔಟ್ಗೆ ಹೋಗಿ ಪೇಜ್ ಔಟಿಗೆ ಬಂದ್ಬಿಟ್ಟು ಇಲ್ಲಿ ಪೇಜ್ ಸೆಟಪ್ ಬಂದು ಈ ರೀತಿ ಓಪನ್ ಮಾಡ್ಕೊಳ್ಳೋದ. ನೀವು ಶಾರ್ಟ್ಕಟ್ಟಾಗಿ ಈ ರೂರಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಪೇಜ್ ಸೆಟಪ್ಪು ಓಪನ್ ಆಗುತ್ತೆ. ಪೇಪರ್ ಯಾವ ರೀತಿ ಬೇಕು, ಲೇಔಟ್ ಯಾವ ರೀತಿ ಬೇಕು, ಯಾವ ಲೆಟರ್ ಬೇಕು, ಸೈಜ್ ಹೆಂಗಿರಬೇಕು ಪೇಪರ್ದು, ಲ್ಯಾಂಡ್ಸ್ಕೇಪ್ ಬೇಕಾ, ಪೋರ್ಟ್ರೇಟ್ ಬೇಕಾ ಅನ್ನೋದನ್ನ ನೀವು ಪೇಜ್ ಔಟ್ಗೆ ಹೋಗಿ ಪೇಜ್ ಸೆಟಪ್ ಮಾಡ್ಕೋಬೇಕು ಅಂತ ಏನಿಲ್ಲ. ಈ ವರ್ಟಿಕಲ್ ರೂರಲ್ ಮತ್ತು ಆರಿಜೆಂಟಲ್ ರೂರಲ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಓಪನ್ ಆಗುತ್ತೆ. ನೋಡಿ ಕ್ಲಿಕ್ ಮಾಡ್ತೀನಿ, ಇಲ್ಲೇ ಕ್ಲಿಕ್ ಮಾಡಿದ್ರು ಸಹ ಈ ರೀತಿ ಓಪನ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೇನು ಇದಕ್ಕೆ ಇಲ್ಲಿ ಇದಕ್ಕೆ ಏನಂತ ಕರಿತೀವಿ? ಇದಕ್ಕೆ ಫುಲ್ಲು ಟೆಕ್ಸ್ಟ್ ಏರಿಯಾ ಅಥವಾ ವರ್ಕ್ ಏರಿಯಾ ಅಥವಾ ಟೆಕ್ಸ್ಟ್ ಏರಿಯಾ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಇದಕ್ಕೆ ಏನಂತ ಕರಿತೀವಿ? ಟೆಕ್ಸ್ಟ್ ಏರಿಯಾ ಅಂತ ಕರಿತೀವಿ. ಓಕೆ, ಇಲ್ಲೊಂದು ಈ ಪಾಯಿಂಟ್ಗೆ ಅಂತ ಕರಿತೀವಿ ನಾವು ಬ್ಲಿಂಕಿಂಗ್ ಪಾಯಿಂಟ್ ಅಂತ ಕರಿತೀವಿ. ಯಾಕೆ ಅಂದರೆ ವರ್ಡ್ನ ನೀವೆಲ್ಲಿ ಟೈಪ್ ಮಾಡಬೇಕು ಅಂತ ಅದು ಬ್ಲಿಂಕ್ ಮಾಡಿ ತೋರಿಸ್ತದೆ. ಒಂದೊಂದು ಫಂಕ್ಷನ್ ನೀವು ಏನು ಮಾಡ್ತಾ ಇರ್ತೀರ, ಇಲ್ಲಿ ಬ್ಲಿಂಕ್ ಆಯ್ತಾ ಇರ್ತದೆ, ಇಲ್ಲಿ ಟೈಪ್ ಮಾಡಿ, ಇಲ್ಲಿಗೆ ಟೈಪ್ ಮಾಡೋದು, ಇಲ್ಲೇ ಟೈಪ್ ಮಾಡ್ತಾರೆ. ಬ್ಲಿಂಕಿಂಗ್ ಪಾಯಿಂಟ್ ಎಲ್ಲೈತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬ್ಲಿಂಕಿಂಗ್ ಪಾಯಿಂಟ್ ಎಲ್ಲೈತೆ ಅಲ್ಲಿಂದ ವರ್ಡ್ಗಳು ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತಾ ಹೋಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಇದಕ್ಕೇನಂತ ಕರಿತೀವಿ? ಯಾವುದಕ್ಕೆ? ಇದಕ್ಕೇನಂತ ಕರಿತೀವಿ? ಇದಕ್ಕೆ ಈ ಬಟನ್ಗೆ ಏನಂತ ಕರಿತೀವಿ? ಇದಕ್ಕೆ ನೀವು ಕಾಮನಾಗಿ ತಿಳ್ಕೊಂಡಿದ್ರೆ ಮೌಸ್ ಪಾಯಿಂಟ್ ಅಥವಾ ಕರ್ಸರ್ ಪಾಯಿಂಟ್ ಅಂತೆಲ್ಲ ಕರಿತೀವಿ. ಇನ್ನೊಂದು ಹೆಸರಿಂದಲೂ ಕರಿತೀವಿ, ಅದಕ್ಕೆ ಟೆಕ್ಸ್ಟ್ ಎಡಿಟರ್ ಅಂತಲೂ ಸಹ ಕರಿತೀವಿ. ಈ ಬಟನ್ಗೆ ಏನಂತ ಕರಿತೀವಿ? ಟೆಕ್ಸ್ಟ್ ಎಡಿಟರ್ ಅಂತಲೂ ಕರಿತೀವಿ. ಏನಕ್ಕೆ ಟೆಕ್ಸ್ಟ್ ಎಡಿಟರ್ ಅಂತ ಕರಿತೀವಿ ನಾವು? ಗೊತ್ತಾಯ್ತಾ? ಏನಕ್ಕೆ ಟೆಕ್ಸ್ಟ್ ಎಡಿಟರ್ ಅಂತಲೇ ಸಹ ನಾವು ಕರಿತೀವಿ ಅಂತ ಅಂದರೆ ಸಿಂಪಲ್. ನೀವು ಒಂದು ಕಾಪಿ ಮಾಡಬೇಕು ಅಂದರೆ ಎಲ್ಲಿ ಹೋಗ್ತೀರಿ? ಹಿಂಗೆ ಇಲ್ಲಿ ಕಾಪಿ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊತೀರಿ, ಕಂಟ್ರೋಲ್ ಹಿಡ್ಕೊಂಡು ಸೆಲೆಕ್ಟ್ ಮಾಡ್ಕೊತೀರಿ, ಇಲ್ಲಿ ಕಟ್ಟು ಕಾಪಿ ಪೇಸ್ಟ್ ಇಲ್ಲಿ ಓಪನ್ ಮಾಡ್ತೀರಲ್ಲ, ಅದೇ ಬಟನಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡ್ರೆ ಮೌಸ್ ಬಟನ್ನ, ಇಲ್ಲಿ ನಿಮಗೆ ಫಾಂಟ್ ಬಗ್ಗೆ, ಪ್ಯಾರಾಗ್ರಾಫ್ ಬಗ್ಗೆ, ಬುಲೆಟ್ಸ್ ಬಗ್ಗೆ ಇಲ್ಲಿ ಏನು ಕಲಿತೀರಿ, ಮೇಗಡೆ ಏನು ಕಲಿತೀರಿ ಅದೆಲ್ಲ ರೈಟ್ ಬಟನಲ್ಲೇ ಓಪನ್ ಆಗುತ್ತೆ. ಅದಕ್ಕೆ ನಾವು ಟೆಕ್ಸ್ಟ್ ಎಡಿಟರ್ ಅಂತಲೂ ಸಹ ನಾವು ಕರಿತೀವಿ. ಫಾಂಟ್ಗೆ ಸಂಬಂಧಪಟ್ಟಿರೋದು ಎಲ್ಲ ಓಪನ್ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಇದನ್ನ ಟೆಕ್ಸ್ಟ್ ಎಡಿಟರು, ಕರ್ಸರ್ ಪಾಯಿಂಟು, ಮೌಸ್ ಪಾಯಿಂಟ್ ಅಂತ ಕರಿತೀವಿ. ತಿಳ್ಕೊಳ್ಳಿ, ಕರ್ಸರ್ ಇಡಿ ಅಂತ ಇರ್ತಾರೆ. ಕರ್ಸರ್ ಅಂದರೆ ಯಾವುದು ಅಂತ ಗೊತ್ತಾಯ್ತಿರೋದಿಲ್ಲ. ಮೌಸ್ ಪಾಯಿಂಟ್ ಇಡಿ ಅಂದರೆ ಡೈರೆಕ್ಟಾಗಿ ಇಟ್ಬಿಡ್ತಿರಿದೆ ಮೌಸ್ ಪಾಯಿಂಟ್ ಅಂತ. ಅದಕ್ಕೆ ಟೆಕ್ಸ್ಟ್ ಎಡಿಟರ್ ಮಾಡಿ ಅಂತ ಅಂದಾಗ ಇದಕ್ಕೆ ಟೆಕ್ಸ್ಟ್ ಎಡಿಟರು ಸಹ ಅಂತ ಕರಿತೀವಿ. ಟೆಕ್ಸ್ಟ್ ಎಡಿಟರ್ ರೈಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಟೆಕ್ಸ್ಟ್ನ ಎಡಿಟ್ ಮಾಡಿ ಅಂತಂದಾಗ ನೀವು ಸೈಜ್ ಮಾಡಬೇಕಾಗಿರುತ್ತೆ, ದೊಡ್ಡ ಮಾಡಬೇಕಾಗಿರುತ್ತೆ, ಮಿನಿಮೈಸ್ ಮ್ಯಾಕ್ಸಿಮಮ್ ಮಾಡಬೇಕಾಗಿರುತ್ತೆ, ನೆಕ್ಸ್ಟು ಬೋಲ್ಡ್ ಮಾಡಬೇಕಾಗುತ್ತೆ, ಎಲ್ಲ ರೈಟ್ ಬಟನ್ನಲ್ಲೇ ಕ್ಲಿಕ್ ಮಾಡ್ಕೋಬೋದು ನೀವು. ಇದು ರೈಟ್ ಬಟನಲ್ಲೇ ಕ್ಲಿಕ್ ಮಾಡ್ಕೋಬೋದು. ಅದಕ್ಕೆ ಆ 3 ಹೆಸರಿಂದಲೂ ಸಹ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಹೆಸರು ಏನು ಕರಿತೀವಿ? ನೆಕ್ಸ್ಟ್ ಇನ್ನೊಂದು ಏನಂತ ಕರಿತೀವಿ? ಇಲ್ಲಿಗೆ ಬಂದರೆ ಇದು ಸ್ಟೇಟಸ್ ಬಾರ್ ಅಂತ ನಾವು ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಏನಕ್ಕೆ ಸ್ಟೇಟಸ್ ಬಾರ್ ಅಂತ ಕರಿತೀವಿ ಅಂತ ಅಂದರೆ, ಈ ಡಾಕ್ಯುಮೆಂಟಲ್ಲಿ ನೋಡಿ ನಾವು ಎಷ್ಟು ಪೇಜ್ ಯೂಸ್ ಮಾಡ್ತಿದ್ದೀವಿ? 1 ಪೇಜ್ ಯೂಸ್ ಮಾಡ್ತಿದ್ದೀವಿ. ಅದೇ ನಿಮ್ಗೆ ಇನ್ನೊಂದು ಪೇಜ್ ಬೇಕು ಅಂದರೆ ನೆಕ್ಸ್ಟ್ ಪೇಜ್ ಬೇಕು, ನೆಕ್ಸ್ಟ್ ಪೇಜ್ ಹಾಕತ್ತೀನಿ ನೋಡಿ. ಇಲ್ಲಿ 2 ಪೇಜಲ್ಲಿದ್ದೀನಿ. ಯಾವ ಪೇಜಲ್ಲಿದ್ದೀನಿ ನಾನು? ಫಸ್ಟ್ನೇ ಪೇಜಲ್ಲಿದ್ದೀನಿ. ಟೋಟಲ್ 2 ಪೇಜ್ ಇದೆ ಅಂತ ಬರ್ತೈತೆ. ನೆಕ್ಸ್ಟ್ ಅದೇ ರೀತಿ ನಾನು ಎಷ್ಟು ವರ್ಡ್ನ ಬರೆದಿದ್ದೀನಿ,
ವರ್ಡ್ ಎಷ್ಟು ಬರ್ದಿದ್ದೀನಿ, ಒಂದೇ ವರ್ಡ್ ಬರ್ದಿರೋದು ನಾನು. ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ವರ್ಡ್ ಬರ್ದಿದ್ದೀನಿ, ಇಲ್ಲಿ ಒಂದು ವರ್ಡ್ ಬರ್ದಿದ್ದೀನಿ. ಹಂಗಾಗಿ ಏನು ಕಾಣ್ತೈತೆ, ಒಂದು ವರ್ಡ್. ಅದೇ ನೀವು ಟೈಪ್ ಮಾಡ್ತಾ ಹೋಗಿ ಎಷ್ಟು ವರ್ಡ್ಗಳು, ಎಷ್ಟು ಪ್ಯಾರಾಗ್ರಾಫು, ಎಷ್ಟು ಲೈನು, ಎಷ್ಟು ಲೈನಲ್ಲಿ ಇದ್ದೀರಿ, ಎಷ್ಟನೇ ಪ್ಯಾರಾಗ್ರಾಫ್ ಮಾಡ್ತಿದ್ದೀರಿ, ವಿತೌಟ್ ಸ್ಪೇಸ್ ಎಷ್ಟೈತೆ, ವಿತ್ ಸ್ಪೇಸ್ ಎಷ್ಟೈತೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಇದರಲ್ಲಿ ತಿಳ್ಕೊತಾ ಹೋಗ್ಬೋದು. ಈ ಇದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ. ನೋಡಿ, ವರ್ಡ್ ಪೇಜಸ್ ಎಷ್ಟನೇ ಪೇಜಲ್ಲಿ ಇದ್ದೀವಿ, 2ನೇ ಪೇಜಲ್ಲಿ ಇದ್ದೀವಿ, ವರ್ಡ್ ಎಷ್ಟು ಬರ್ದಿದ್ದೀವಿ, 7 ಪೇಜ್, ನೋ ಸ್ಪೇಸ್, ಕ್ಯಾರೆಕ್ಟರ್ಸ್ ಎಷ್ಟಿದೆ, 28 ಕ್ಯಾರೆಕ್ಟರ್ ಇದೆ, ಅಕ್ಷರಗಳಿದೆ. ನೆಕ್ಸ್ಟ್ ಒಂದು ವಿತ್ ಸ್ಪೇಸ್ ಎಷ್ಟೈತೆ, 35 ಎಷ್ಟು ಪ್ಯಾರಾಗ್ರಾಫ್ ಮಾಡಿದ್ದೀನಿ, 2 ಪ್ಯಾರಾಗ್ರಾಫ್ ಮಾಡಿದ್ದೀನಿ, ಲೈನ್ ಎಷ್ಟು, 15 ಲೈನ್ ಅಂತ ಈ ರೀತಿ ತೋರಿಸ್ತದೆ. ಗೊತ್ತಾಯ್ತಲ್ವಾ? ಈ ರೀತಿ ನೀವು ಅದಕ್ಕೆ ಸ್ಟೇಟಸ್ ಬಾರ್ ಅಂತ. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನು ನೋಡ್ಕೋಬೇಕು, ಕೆಲವೊಬ್ರು MS ಆಫೀಸ್ನ ಓಪನ್ ಮಾಡ್ತೀರಿ. ಹೆಂಗೆ ಓಪನ್ ಮಾಡ್ತಿರ್ತೀರಿ, ಕೆಲವೊಂದೊಂದ್ಸತಿ ಹಿಂಗೆ ಕೊಟ್ಬಿಟ್ಟಿರ್ತಾರೆ, ಈ ಥರ ಇಷ್ಟು ಅಗಲು ಕೊಟ್ಟಿರ್ತಾರೆ. ಇದು ರೀಡ್ ಮಾಡೋ ಅಂಥದ್ದು ಇದು. ಆಗೇನು ಮಾಡಬೇಕು, ನೀವು ಇದು ಏನಾಗೈತೆ ಅಂತ ತಿಳ್ಕೊಬೇಕು ಅಂದರೆ ನೀವು ಈ ಸ್ಟೇಟಸ್ ಬಾರ್ ಮೇಲೆ ನಿಮ್ಗೆ ಶೋ ಆಯ್ತಾ ಇರ್ತದೆ. ನೀವು ಚಿಕ್ಕದು ಮಾಡಿದ್ರೆ ಅದು ಹಂಗೆ ಬರ್ತಿರ್ತದೆ, ಎಷ್ಟು ದೊಡ್ಡದು ಮಾಡಿದ್ರು ಹಂಗೆ ಬರ್ತಿರ್ತದೆ. ಅದ್ರ ಬದಲು ಇಲ್ಲೇ ಏನಂತ ಪ್ರಿಂಟ್ ಲಾಯಟ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಎಷ್ಟರಲ್ಲಿತ್ತು ಅಷ್ಟಕ್ಕೆ ಡಿಫಾಲ್ಟಾಗಿ ಸೆಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೋಡಿ, ಇದು ಇದಕ್ಕೆ ಎಷ್ಟು ದೊಡ್ಡದು ಬೇಕು ಪೇಜು, ಎಷ್ಟು ಚಿಕ್ಕದು ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು, ಎಷ್ಟು ಪೇಜ್ ಐತೆ ಇದು. ಇನ್ನೊಂದು ನಾವು ವ್ಯೂ ಮಾಡಬೇಕು ಅಂದರೆ, ಇಲ್ಲ ದೊಡ್ಡದು ಬೇಕು ಅಂದರೆ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಚಿಕ್ಕದಾಗುತ್ತೆ. ಇದಕ್ಕೆ ಮೌಸ್ ಹಿಡ್ಕೊಬಿಟ್ಟು, ಕಂಟ್ರೋಲ್ ಹಿಡ್ಕೊಬಿಟ್ಟು, ಮೌಸ್ ಸ್ಕ್ರಾಲ್ ಬಟನ್ ಇರ್ತದೆ, ಹಿಂದಕ್ಕೆ ಮುಂದಕ್ಕೆ ಮಾಡಿದ್ರೆ ಇದು ಪೇಜ್ ದೊಡ್ಡದಾಯ್ತದೆ, ಚಿಕ್ಕದಾಗುತ್ತೆ. ಗೊತ್ತಾಯ್ತಾ? ಇದಕ್ಕೇನಂತೀವಿ, ಇದಕ್ಕೆ ಸ್ಕಾಲ್ ಬಾರ್ ಅಂತ ಹೇಳ್ತೀವಿ. ಸ್ಕಾರಲ್ ಬಾರ್ ಅಂತ ನಾವು ಹೇಳ್ತೀವಿ. ಮೌಸಲ್ಲಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸ್ಕಾರಲ್ ಬಾರ್ ಅಂತ ನಾವು ಕರಿತಾ ಹೋಯ್ತೀವಿ. ಇದಕ್ಕೆ ಗೊತ್ತಾಯ್ತಾ? ಇಷ್ಟು MS ಆಫೀಸ್ನ ಫಸ್ಟ್ ಇಂಟ್ರಡಕ್ಷನ್. ಇಷ್ಟು ತಿಳ್ಕೊಂಡಿರ್ಬೇಕು. ಅಂದರೆ ಟೈಟಲ್ ಬಾರ್ ಯಾವುದು, ಕ್ಯಾಪ್ಷನ್ ಬಟನ್ಸ್ ಯಾವುದು, ಮೆನು ಬಾರ್ ಯಾವುದು, ರಿಬ್ಬನ್ಸ್ ಯಾವುದು, ಆಫೀಸ್ ಬಟನ್ ಯಾವುದು, ಸ್ಟೇಟಸ್ ಬಾರ್ ಯಾವುದು, ವರ್ಕ್ ಶೀಟ್ ಯಾವುದು, ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಇನ್ನು ನಾಳೆಯಿಂದ ಇದು ಒಂದು ವಾರದ ಕ್ಲಾಸ್ ಆಗಿರುತ್ತೆ. ಒಂದು 15 ದಿನ ಕ್ಲಾಸ್ ಇದೇ ಇರೋದ್ರಿಂದ, ಇದು ಯಾಕೆಂದರೆ ಓಮ್ ಕಲಿತ್ರೆ ಓಮಿಗೆ ಸಂಬಂಧಪಟ್ಟಿರೋದ ಅಸೈನ್ಮೆಂಟ್ಗಳು ನೀವು ಮಾಡಬೇಕಾಗಿರುತ್ತೆ. ಇನ್ಸರ್ಟ್ ಕಲಿತ್ರೆ ಇನ್ಸರ್ಟಿಗೆ ಸಂಬಂಧಪಟ್ಟಿರೋ ಅಸೈನ್ಮೆಂಟ್ಗಳು ಮಾಡಬೇಕಾಗುತ್ತೆ. ಈ ರೀತಿ ಓಮು ಇನ್ಸರ್ಟು ಹೆವಿ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟು ಪೇಜ್ನ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಮಾಹಿತಿಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಯಾಕೆ ಅಂದರೆ ನೀವು ಜಾಸ್ತಿ ಹೇಳಿದ್ರೆ ನಿಮಗೂ ಬರೋಗುತ್ತೆ MS ವರ್ಡಲ್ಲಿ. ನೆಕ್ಸ್ಟು ಇದರಲ್ಲಿ ಕ್ಲಿಪ್ ಬೋರ್ಡ್ ಹೆಂಗೆ ಯೂಸ್ ಮಾಡಬೇಕು, ಫಾಂಟ್ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ಇದರಲ್ಲಿ. ಏನಪ್ಪ ಅಂದರೆ, ನಾನು ಕಂಪ್ಯೂಟರ್ ಕಲಿಬೇಕಂದ್ರೆ ಕೆಲವರು ಬರ್ತೀರಿ ಕಂಪ್ಯೂಟರ್ ಕ್ಲಾಸಿಗೆ. ನಾನು ಕಂಪ್ಯೂಟರ್ ಕಲಿಬೇಕು ಅಂದರೆ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು. ಫಸ್ಟ್ ಕೇಳಿದೆ ಅದು, ನೀವು ಇಂಗ್ಲೀಷ್ ನಾಲೆಡ್ಜ್ ಇರಬೇಕಲ್ವಾ ಅಂತ ಕೇಳ್ತೀರಿ. ಈ ಕಂಪ್ಯೂಟರ್ ಕಲಿಬೇಕು ಅಂದರೆ ನೀವು ಸ್ಕಿಲ್, ಇದೊಂದು ಸ್ಕಿಲ್. ನಿಮ್ಮ ಸ್ಕಿಲ್ ಯಾವ ರೀತಿ ಇರುತ್ತೆ ಅದರ. ಈಗ ನೋಡಿ, ಕೆಲವೊಂದು ಟೈಮಲ್ಲಿ ನನಗೆ ಕೆಲವೊಂದು ಲೆಟರ್ಗಳು ಬರೋಕ್ಕೆ ಬರ್ತಿರೋದಿಲ್ಲ. ಆ ಟೈಮಲ್ಲಿ ಕಂಪ್ಯೂಟರ್ ಹೇಳುತ್ತೆ, ನೀನು ತಪ್ಪು ಮಾಡ್ತಿದ್ಯಾ, ಸರಿ ಮಾಡ್ಕ ಅಂತದೆ. ಅದು MS ವರ್ಡಲ್ಲಿ ನೀವು ನೀಟಾಗಿ ಕಲಿತಾ ಹೋಗ್ತೀರಿ. ಎಲ್ಲಿ ಚೇಂಜ್ ಕೇಸ್ ಅಂತ ಬರ್ತವೆ, ಕೇಸಸ್ಗಳಂತ ಬರ್ತವೆ. ಚೇಂಜ್ ಅಪ್ಪರ್ ಕೇಸ್, ಲೋವರ್ ಕೇಸ್ ಮಾಡ್ಕೊಂಡಾಗ ನಿಮ್ಗೆ ಇದೇ ತಪ್ಪು ಮಾಡ್ತಿದ್ದೆ ಇಂಗ್ಲೀಷ್ ವರ್ಡ್ಗಳನ್ನ ಅನ್ನೋದ್ರ ಬಗ್ಗೆ ಇದು ನಿಮಗೆ ತಿಳಿಸ್ತಾ ಹೋಗುತ್ತೆ. ನೆಕ್ಸ್ಟು ಬೋಲ್ಡ್ ಹೆಂಗೆ ಮಾಡ್ಕೊಳ್ಳೋದು, ಇದಕ್ಕೆ ಶಾರ್ಟ್ಕಟ್ ಕೀಗಳು ವೆರಿ ಇಂಪಾರ್ಟೆಂಟು. ಶಾರ್ಟ್ಕಟ್ ಕೀ. ಆಮೇಲೆ ಇಲ್ಲ ಪ್ಯಾರಾಗ್ರಾಫ್ದಲ್ಲಿ ನೀವು ಯಾವ ರೀತಿ ಪೇಜ್ನ ಪ್ಯಾರಾಗ್ರಾಫ್ ಮಾಡ್ತೀರಿ, ಒಂದು ಲೆಟ್ರ್ ಬರೀತಿರ್ತೀರಿ, ಒಂದು ಪೇಜ್ ಒಳಗೆ ಹೆಂಗೆ ತಗೊಬರ್ಬೇಕು, ಒಂದು ಪೇಜ್ ಒಳಗೆ ಒಂದು ಲೆಟ್ರನ್ನ ಯಾವ ರೀತಿ ಅಫಿಷಿಯಲ್ ಲೆಟ್ರ್ಗಳನ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ MS ವರ್ಡಲ್ಲಿ ನೀವು ಕಲಿತಾ ಹೋಗ್ತೀರಿ. ಹಂಗಾಗಿ ಇದನ್ನ ಯಾರು ಕ್ಲಾಸ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂದರೆ ವೆರಿ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ಹೋದ್ರೂ, ಇಲ್ಲ ನೀವು ಇಂಜಿನಿಯರಿಂಗ್ ಹೋಗಿ, ಇಲ್ಲ ನೀವು ಯಾವ್ದಾರ ಒಂದು ಆಫೀಸಲ್ಲಿ ಕೆಲಸ ಮಾಡಿ, ಇಲ್ಲ ಯಾವ್ದಾರ ವರ್ಕ್ ಮಾಡೋಕ್ಕೆ ಹೋಗಿ ಪ್ಲೇಸಸ್ಗಳಲ್ಲಿ ಫಸ್ಟ್ ಕೇಳ್ತಾರೆ, ಒಂದು ರೆಸ್ಯೂಮ್ನ ತಗೊಬನ್ನಿ ಅಂತಾರೆ. ಕಂಪ್ಯೂಟರ್ ಕಲ್ತಿದ್ದೀರಾ ಅಂದಾಗ, ಕಲ್ತಿದ್ದೀನಿ, ಹಂಗಾದ್ರೆ ಒಂದು ರೆಸ್ಯೂಮ್ನ ಟೈಪ್ ಮಾಡಿ ಪ್ರಿಂಟೌಟ್ ತಗೊಳ್ಳಿ ಅಂತ ನೀವು ಆಫೀಸಲ್ಲೇ ಹೇಳ್ಬೋದು. ಯಾಕೆಂದ್ರೆ ಟೆಸ್ಟ್ ಮಾಡೋಕ್ಕೋಸ್ಕರ. ಹಂಗಾಗಿ ನೀವು ಓಮ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ, ಓಮ್ ಬಗ್ಗೆ ಮತ್ತು ಪ್ಯಾರಾಗ್ರಾಫ್ ಬಗ್ಗೆ ತಿಳ್ಕೊಂಡಿದ್ರೆ ಒಂದು ಸಿಂಪಲ್ ರೆಸ್ಯೂಮ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ನೆಕ್ಸ್ಟು ಯಾವ್ದಾರ ಒಂದು ಫೋಟೋಸ್ ಹಾಕೋದಾಗಲಿ, ಇನ್ಸರ್ಟ್ ಇಲ್ಲ ಚಾರ್ಟ್ ಹಾಕೋದಾಗಲಿ, ಟೇಬಲ್ ಹಾಕೋದಾಗಲಿ, ಇದ್ರ ಬಗ್ಗೆ ಏನಾದ್ರು ಕಲಿಬೇಕು ಅಂದರೆ ಇನ್ಸರ್ಟ್ ಕ್ಲಾಸನ್ನು ನೀವು ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ಇನ್ಸರ್ಟಲ್ಲಿ ಟೇಬಲ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಇನ್ನು ಚಾರ್ಟ್ಗಳು ಬರ್ತವೆ, ಸ್ಮಾರ್ಟ್ ಆರ್ಟ್ಗಳು ಬರ್ತವೆ, ಶೇಪ್ಸ್ಗಳು ಬರ್ತವೆ, ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಪೇಜ್ ಲೈಟಲ್ಲಿ ಯಾವ ರೀತಿ ಪೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಪೇಜ್ ಬ್ರೇಕ್ನ ಹೆಂಗೆ ಮಾಡ್ಕೋಬೇಕು, ಆಡು ಈವನ್ ಬ್ರೇಕು, ಆ್ಯಡ್ ಬ್ರೇಕು ಅಂತ ಎಲ್ಲ ಇರ್ತವೆ. ಅವೆಲ್ಲನೇ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಲಿತಾ ಹೋಗ್ತೀರಾ.
ಗೊತ್ತಾಯ್ತಾ? ನೆಕ್ಸ್ಟು ಪೊಲಿಟಿಕಲ್ ಪೇಜ್‌ಗಳನ್ನ ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು, ಈ ಸ್ಕೇಲಲ್ಲಿ ಶೋ ಮಾಡಿ ತೋರಿಸ್ದೆ ನಿಮ್ಗೆ ಆಗಲೇ. ಲ್ಯಾಂಡ್‌ಸ್ಕೇಪಲ್ಲಿ ಬೇಕಾ, ಪೋರ್ಟ್ರೇಟ್ ಅಂದ್ರೇನು, ಲ್ಯಾಂಡ್‌ಸ್ಕೇಪ್ ಅಂದ್ರೇನು, ಈ ಪೇಜಸ್‌ಗಳು ನಾವು ಯಾವ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಈ ಡಾಕ್ಯುಮೆಂಟ್‌ನ ಈ ಪೇಜಲ್ಲೇ ಮಾಡಬೇಕು, ಲ್ಯಾಂಡ್‌ಸ್ಕೇಪಲ್ಲೇ ಮಾಡಬೇಕು, ಇಲ್ಲ ಪೋರ್ಟ್ರೇಟಲ್ಲೇ ಮಾಡಬೇಕು ಅನ್ನೋದು ಯಾವ ರೀತಿ ಕಲಿಯೋದು ಅನ್ನೋದ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಓಮಲ್ಲಿ ಕ್ಲಿಪ್ ಬೋರ್ಡು, ಫಾಂಟು, ಪ್ಯಾರಾಗ್ರಾಫು, ಸ್ಟೈಲ್ಸ್, ಎಡಿಟಿಂಗ್ ಬಗ್ಗೆನೇ ಕಲಿಯೋಣ. ಆಲ್ಮೋಸ್ಟ್ ಆಲ್ ಎಡಿಟಿಂಗಲ್ಲಿ ನೀವು ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಮಾಡಿರ್ತೀವಿ. ಇದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಇದರ ಪ್ಯಾರಾಗ್ರಾಫ್ ಮತ್ತು ಫಾಂಟ್ ಬಗ್ಗೆ ಜಾಸ್ತಿ ಇರುತ್ತೆ, ಮತ್ತು ಕ್ಲಿಪ್ ಬೋರ್ಡ್ ಬಗ್ಗೆ ಇರುತ್ತೆ. ನೀವು ಕಲ್ತ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ. ಅದಕ್ಕೆ ರಿಲೇಟೆಡ್ ಆಗಿರೋ ನಾವೇ ಕೊಡ್ತೀವಿ. ನಿಮಗೆ ರಿಲೇಟೆಡ್ ಆಗಿರೋ ಏನು ಪ್ಯಾರಾಗ್ರಾಫ್ನ ಹೆಂಗೆ ಸೆಟ್ ಮಾಡ್ಕೋಬೇಕು, ಫಾಂಟ್ಗಳನ್ನ ಹೆಂಗೆ ಸೆಟ್ ಮಾಡ್ಕೋಬೇಕು, ಮತ್ತು ಕಟ್ಟು ಕಾಪಿ ಯಾವ ರೀತಿ ಪೇಸ್ಟ್ ಮಾಡಬೇಕಂತ ಫಸ್ಟೇ ಕಲ್ತಿದ್ದೀರಿ. ಇದರಲ್ಲಿ ಫಾಂಟು ಮತ್ತು ಪ್ಯಾರಾಗ್ರಾಫು ಹೆವಿ ಇಂಪಾರ್ಟೆಂಟು. ಇದರಲ್ಲಿ ಸುಮಾರು ಶಾರ್ಟ್ಕಟ್ ಕೀಗಳು ಬರ್ತವೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಈಗ ಇಂಟ್ರೊಡಕ್ಷನ್ ಕ್ಲಾಸು ನಾನು ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ಇನ್ನೂ ಒಂದು ಸತಿ ಮಾಡಿ ಅಂತ ಹೇಳಿ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸು, ಮಿಸ್ ಮಾಡ್ಕೊಬೇಡಿ ಯಾರುವೆ. ವೀಡಿಯೋ ನೀವು ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಅಂದ್ರೆ ಅಣ್ಣ ವೀಡಿಯೋ ಶೇರ್ ಮಾಡಿ, ಯಾವ ಕ್ಲಾಸ್ ಮಿಸ್ ಆಗಿದೆ ಆ ಕ್ಲಾಸ್ ಮಾಡಿದ್ರಿ ಆ ವೀಡಿಯೋ ಶೇರ್ ಮಾಡಿ ಅನ್ನಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟು ನಾಳೆ ನಿಮಗೆ ಇನ್ನೊಂದು ವೀಡಿಯೋ ಶೇರ್ ಮಾಡ್ತೀನಿ. ಓಮ್ ಬಗ್ಗೆ ಕ್ಲಾಸ್ ಮಾಡಿಬಿಟ್ಟು ಆ ಕ್ಲಾಸ್ನ ಶೇರ್ ಮಾಡ್ತೀನಿ, ಕಲ್ತ್ಕೊಳ್ಳಿ. ಆಮೇಲೆ ನೀವು ಕ್ಲಾಸಿಗೆ ಬಂದು ಪ್ರಾಕ್ಟಿಕಲ್ ಕಂಪಲ್ಸರಿ ಮಾಡಬೇಕು. ಅಸೈನ್ಮೆಂಟ್ಗಳನ್ನ ನೀವು ಕಂಪಲ್ಸರಿ ಮಾಡಬೇಕು. ಕಂಪಲ್ಸರಿ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ, ಇಲ್ಲಾಂದರೆ ನಾವು ಕ್ಲಾಸ್ಗಳನ್ನ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಓಮಲ್ಲಿ ನೀವು ಫಾಂಟ್ ಬಗ್ಗೆ ಕಲ್ತಿಲ್ಲ, ಪ್ಯಾರಾಗ್ರಾಫ್ ಬಗ್ಗೆ ಕಲ್ತಿಲ್ಲ ಅಂದರೆ ನೀವು ಕಲ್ತಿರೋ MS ಆಫೀಸ್ನ ಕಲ್ತಿರೋದೇ ವೇಸ್ಟ್ ಆಗಿಬಿಡ್ತದೆ. ದಯವಿಟ್ಟು ವೆರಿ ವೆರಿ ಇಂಪಾರ್ಟೆಂಟು, ಕೇರಾಗಿ ಕಲ್ತ್ಕೊಳ್ಳಿ. ಯಾಕೆಂದರೆ ನೀವು ಎಲ್ಲಿವರೆಗೂ ನೀವು ಕಂಪ್ಯೂಟರ್ನ ಕಲಿಬೇಕು ಅಂತೀರಿ ಅಲ್ಲಿವರೆಗೂ ಡಾಕ್ಯುಮೆಂಟ್ ಮುಖಾಂತರ ನೀವು ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಂಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸು. ಈ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಯಾವುದೇ ಡೌಟ್ ಇದ್ರೂ ಮೆಸೇಜ್ ಹಾಕಿ, ನಾನು ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.